ಅಮೆರಿಕನ್ ಹಾಗೂ ರಷ್ಯನ್ ನಡುವೆ ಒಮ್ಮೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕುರಿತು ಬಿರುಸಿನ ವಾಗ್ವಾದ ನಡೆದಿತ್ತು. ಅಮೆರಿಕದವನು, ನಾನು ವೈಟ್ ಹೌಸ್ಗೆ ಹೋಗಿ ಪ್ರೆಸಿಡೆಂಟ್ ಜೊತೆ ಏರು ಧ್ವನಿಯಲ್ಲಿ ಮಾತನಾಡಬಲ್ಲೆ, ಆದ್ರೂ ನನಗೆ ಏನೂ ಕೆಟ್ಟದಾಗಲ್ಲ. ರಷ್ಯಾದವ, ಅದ್ರಲ್ಲೇನಿದೆ, ನಾನು ಕ್ರೆಮ್ಲಿನ್ಗೆ ಹೋಗಬಹುದು ಮತ್ತು ಅಮೆರಿಕನ್ ಪ್ರೆಸಿಡೆಂಟ್ ಜೊತೆ ಏರು ಧ್ವನಿಯಲ್ಲಿ ಮಾತನಾಡಬಹುದು, ಹಾಗೆ ನಂಗೂ ಏನೂ ತೊಂದರೆ ಆಗಲ್ಲ. ಹಾಗಾದ್ರೆ ಭಾರತದಲ್ಲಿನ ಸ್ಥಿತಿ ಏನು? ಈ ಕುರಿತು ಒಬ್ಬ ವ್ಯಕ್ತಿ ಎಷ್ಟು ದೂರ ಕ್ರಮಿಸಬಹುದು? ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮಿತಿ ಏನು? ಭಾರತದ 47ನೇ ಮುಖ್ಯ ನ್ಯಾಯಮೂರ್ತಿ ಎಸ್.ಎ. ಬೊಬ್ಡೆ ಅವರು ಲಾಕ್ಡೌನ್ ವೇಳೆ ಹೆಲ್ಮೆಟ್ ಹಾಗೂ ಮಾಸ್ಕ್ ಧರಿಸದೆ ಬಿಜೆಪಿ ನಾಯಕರೊಬ್ಬರ ಹಾರ್ಲೆ ಡೇವಿಡ್ಸನ್ ಬೈಕ್ ಅನ್ನ ಓಡಿಸುತ್ತಿರೋದನ್ನ ಹಿರಿಯ ವಕೀಲ ಹಾಗೂ ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಭೂಷಣ್ ಖಂಡಿಸಿ 2 ಟ್ವೀಟ್ ಮಾಡಿದ್ರು. ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನ ನಿರಾಕರಿಸಿ ನ್ಯಾಯ ಒದಗಿಸಿದ ಸಿಜೆಐ ಅವರು ಸುಪ್ರೀಂ ಕೋರ್ಟ್ಗೆ ಬೀಗ ಹಾಕಿ 50 ಲಕ್ಷ ರೂಪಾಯಿ ಮೌಲ್ಯದ ಮೋಟರ್ ಬೈಕ್ ರೈಡ್ ಎಂಜಾಯ್ ಮಾಡ್ತಿದ್ದಾರೆ. ಕೆಲವೇ ತಿಂಗಳುಗಳ ಹಿಂದಷ್ಟೇ ಅವರಿಗೆ ಇದೇ ರೀತಿಯ ಅವಕಾಶ ಸಿಕ್ಕಿತ್ತು. ಒಂದು ವೇಳೆ ಇತಿಹಾಸಕಾರರು 6 ವರ್ಷಗಳ ಹಿಂದೆ ಯಾವುದೇ ಔಪಚಾರಿಕ ತುರ್ತು ಪರಿಸ್ಥಿತಿ ಇಲ್ಲದಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಹೇಗೆ ನಾಶವಾಗಿತ್ತು ಎಂಬುದನ್ನ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಿಸಿದ್ರೆ ಖಂಡಿತವಾಗಿಯೂ ಆ ಅವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟ್, ಅದರಲ್ಲೂ ಹಿಂದಿನ 4 ಸಿಜೆಐಗಳ ಪಾತ್ರ ಕಂಡುಬರುತ್ತೆ ಎಂದಿದ್ರು. ಸುಪ್ರೀಂ ಕೋರ್ಟ್ ರಕ್ಷಣಾತ್ಮಕತೆಗೆ ಒತ್ತು ಕೊಟ್ಟು ಸ್ವಯಂ ಪ್ರೇರಣೆಯಿಂದ ಭೂಷಣ್ ವಿರುದ್ಧ ಸುಮೋಟೋ ಕೇಸು ದಾಖಲಿಸಿಕೊಂಡಿತು. ಲಾಕ್ಡೌನ್ ನಡುವೆಯೂ ಅತಿ ವೇಗದ ತೀರ್ಪು ಹೊರಹಾಕಿತು. ಗಂಭೀರ ನ್ಯಾಯಾಂಗ ನಿಂದನೆ ಪ್ರಕರಣದಲ್ಲಿ ಅವರನ್ನ ದೋಷಿ ಎಂದು ಪ್ರಕಟಿಸುತ್ತಿದ್ದೇವೆ. ನ್ಯಾಯಾಂಗ ನಿಂದನೆ ಈ ಕಾನೂನು ಬ್ರಿಟಿಷ್ ಕಾನೂನು ವ್ಯವಸ್ಥೆಯ ಸ್ವತ್ತಾಗಿದ್ದು, ಅನಗತ್ಯ ಟೀಕೆಗಳಿಂದ ನ್ಯಾಯಾಂಗದ ಘನತೆಗೆ ಧಕ್ಕೆ ತರುವವರಿಗೆ ಶಿಕ್ಷೆ ನೀಡುವ ಅಧಿಕಾರವನ್ನ ನ್ಯಾಯಾಂಗಕ್ಕೆ ನೀಡಲಾಗಿದೆ. ವಿಶ್ವದಾದ್ಯಂತ ವಕೀಲರು ಇದನ್ನ ನಿರ್ಮೂಲನೆ ಮಾಡುವಂತೆ ಮಾತನಾಡೇ ಇರ್ತಾರೆ. ವಿಪರ್ಯಾಸವಂದ್ರೆ ಈ ಕಾನೂನು ಹುಟ್ಟಿದ ಇಂಗ್ಲೆಂಡ್ನಲ್ಲೇ ಇದನ್ನ ಅಪರೂಪವಾಗಿ ಜಾರಿಗೊಳಿಸುತ್ತಾರೆ. 1987ರ ಸ್ಪೈ ಕ್ಯಾಚರ್ ಪುಸ್ತಕ ಪ್ರಕರಣದಲ್ಲಿ ಬ್ರಿಟಿಷ್ ಗುಪ್ತಚರ ಸಂಸ್ಥೆಯಾದ MI5ನ ಆಂತರಿಕ ಕಾರ್ಯಗಳನ್ನ ಬಹಿರಂಗಪಡಿಸಲಾಗಿತ್ತು. ಪುಸ್ತಕ ಸೂಕ್ಷ್ಮತೆಯಿಂದ ಕೂಡಿದ್ರಿಂದ ಅದರ ವಿರುದ್ಧ ತಡೆಯಾಜ್ಞೆ ಹೊರಡಿಸಿದಾಗ ಡೈಲಿ ಮಿರರ್ ಬ್ರಿಟಿಷ್ ನ್ಯಾಯಮೂರ್ತಿಯನ್ನ ಯು ಓಲ್ಡ್ ಫೂಲ್ಸ್ ಎಂದಿತ್ತು. ಆಗ ಬ್ರಿಟಿಷ್ ನ್ಯಾಯಾಧೀಶ ಲಾರ್ಡ್ ಸಿಡ್ನಿ ಟೆಂಪಲ್ಮನ್ ನಮ್ರತೆಯಿಂದ ನಿಂದನೆಯನ್ನ ತಿರಸ್ಕರಿಸಿ, ನನಗೆ ವಯಸ್ಸಾಗಿರುವುದನ್ನ ನಾನು ನಿರಾಕರಿಸೋದಕ್ಕೆ ಸಾಧ್ಯವಿಲ್ಲ, ಆದ್ರೆ ನಾನು ಮೂರ್ಖನೇ ಇಲ್ಲವೇ ಎಂಬುದು ಗ್ರಹಿಕೆಯ ವಿಷಯವಾಗಿದೆ, ಹಾಗಾಗಿ ನ್ಯಾಯಾಂಗ ನಿಂದನೆಯನ್ನ ತರುವ ಅವಶ್ಯಕತೆ ಇಲ್ಲ. ತೀರಾ ಇತ್ತೀಚೆಗೆ ಅಂದ್ರೆ 2016ರಲ್ಲಿ ಬ್ರೆಕ್ಸಿಟ್ ಜಾರಿಗೆ ಬಂದ ನಂತರ ಡೈಲಿ ಮೇಲ್ 3 ನ್ಯಾಯಾಧೀಶರನ್ನ ಜನರ ಶತ್ರುಗಳು ಎಂದು ಕರೆದಿತ್ತು. ಆಗಲೂ ಬ್ರಿಟಿಷ್ ನ್ಯಾಯಾಂಗ ಆ ಹೆಡ್ಲೈನ್ ಅನ್ನ ಗಂಭೀರವಾಗಿ ಪರಿಗಣಿಸದೆ, ಇದನ್ನ ನ್ಯಾಯಾಂಗ ನಿಂದನೆ ಅಂತ ಪರಿಗಣಿಸದೆ ಯಾವುದೇ ಕಾನೂನು ಕ್ರಮ ಕೈಗೊಂಡಿರಲಿಲ್ಲ. ಅದೇ ರೀತಿ ಅಮೆರಿಕದ ಮೊದಲ ತಿದ್ದುಪಡಿಯೇ ಅವರ ಸಂವಿಧಾನದ ಅಡಿಲೇಪನವಾಗಿದೆ. ಅದರ ಅಡಿಯಲ್ಲಿ ಅಮೆರಿಕನ್ ಧ್ವಜವನ್ನ ಸುಟ್ಟರೂ ಅದನ್ನ ದೇಶದ್ರೋಹ ಎಂದು ಪರಿಗಣಿಸದೆ ಅವರಿಗೆ ರಕ್ಷಣೆ ನೀಡಲಾಗುತ್ತೆ. ಆದ್ರೆ ಪ್ರಶಾಂತ್ ಭೂಷಣ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ 10 ದಿನಗಳಲ್ಲಿ ಅವರಿಗೆ ಇಚ್ಛೆ ಇದ್ರೆ ಬೇಷರತ್ ಕ್ಷಮೆಯಾಚಿಸ್ಲಿ ಎಂದಿತ್ತು. ಆದ್ರೆ 3 ಬುದ್ಧಿಮಾನ್ಯರು ಹೇಳಿದ್ದನ್ನ ತಿರಸ್ಕರಿಸಿ ಅವರನ್ನ ಸಂಕಟಕ್ಕೆ ಸಿಲುಕಿಸಿದ ಭೂಷಣ್ ರವರು, ನಾನು ಕ್ಷಮೆ ಕೇಳಿದ್ರೆ ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಂಡಂತೆ, ನಾನು ವಿನಮ್ರತೆಯಿಂದ ನಮ್ಮ ರಾಷ್ಟ್ರಪಿತ ಅವರನ್ನ ಅನುಕರಿಸುತ್ತೇನೆ ಅಂದಿದ್ರು. ನಾನು ಕರುಣೆಗಾಗಿ ಬೇಡಿಕೊಳ್ತಿಲ್ಲ, ಉದಾರ ಮನಸ್ಸು ಮಾಡಿ ಎಂದು ಮನವಿಯೂ ಮಾಡುವುದಿಲ್ಲ. 1920ರಲ್ಲಿ ಅಹಮದಾಬಾದ್ ಹೈಕೋರ್ಟ್ ನ್ಯಾಯಾಧೀಶರನ್ನ ಟೀಕಿಸಿದ್ದಕ್ಕೆ ಮಹಾತ್ಮ ಗಾಂಧಿ ಅವರನ್ನ ಕೂಡ ಇದೇ ಕಾನೂನಿನಡಿ ತಪ್ಪಿತಸ್ಥ ಎಂದು ಘೋಷಿಸಲಾಗಿತ್ತು. ರೌಲೆಟ್ ಕಾಯ್ದೆಯನ್ನ ವಕೀಲರು ಪಾಲಿಸಲು ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಅವರನ್ನ ಶಿಕ್ಷಿಸಲು ಸಾಧ್ಯವಿಲ್ಲ. ಈ ಕುರಿತು ಕ್ಷಮೆಯಾಚಿಸಲು ಕೇಳಿದಾಗ ರಾಷ್ಟ್ರಪಿತ ಮುಲಾಜಿಲ್ಲದೆ ನಿರಾಕರಿಸಿದ್ರು. ಈ ವಿಷಯದ ಬಗ್ಗೆ ಪತ್ರಕರ್ತನಾದ ನಾನು ನನಗಿದ್ದ ಹಕ್ಕಿನ ಪರಿಧಿಯೊಳಗೆ ಅಭಿಪ್ರಾಯ ನೀಡಿದ್ದೇನೆ. ಅಂತಿಮವಾಗಿ ಬ್ರಿಟಿಷರ ಅಧೀನದಲ್ಲಿದ್ದ ಬಾಂಬೆ ಹೈಕೋರ್ಟ್ ಸದ್ಯದ ಭಾರತೀಯ ನ್ಯಾಯಾಧೀಶರಂತೆಯೇ ಮಾಡಿತ್ತು. ಅವರಿಗೆ ಮಣಿಕಟ್ಟಿನ ಮೇಲೆ ಹೊಡೆಯುವಂಥ ಶಿಕ್ಷೆ ನೀಡಿತ್ತು. ಗಾಂಧಿಗೆ ಛೀಮಾರಿ ಹಾಕುವಾಗ, ಮಿಸ್ಟರ್ ಮೋಹನ್ ದಾಸ್ ಗಾಂಧಿ, ದಯವಿಟ್ಟು ಇಂಥ ನಡವಳಿಕೆಯನ್ನ ಪುನರಾವರ್ತಿಸಬೇಡಿ.
ಅದೇ ರೀತಿ ಭೂಷಣ್ ಅವರ ಪ್ರಕರಣದಲ್ಲಿಯೂ ₹1 ದಂಡ ವಿಧಿಸುವ ಮೂಲಕ ಪರೋಕ್ಷವಾಗಿ ಕಪಾಳಮೋಕ್ಷ ಮಾಡಿತ್ತು. ಪ್ರಶಾಂತ್ ಭೂಷಣ್ ವಕೀಲರು ಹಾಗೂ ಸಾಮಾಜಿಕ ಕಾರ್ಯಕರ್ತರ ಹಿನ್ನೆಲೆ ಇರುವ ಕುಟುಂಬದಿಂದ ಬಂದವರು. ಅವರ ಅಜ್ಜ ವಿಶ್ವಾಮಿತ್ರ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದವರು. ಅವರ ತಂದೆ ಶಾಂತಿಭೂಷಣ್ 1977-79 ಮೊರಾರ್ಜಿ ದೇಸಾಯಿ ಸರ್ಕಾರದಲ್ಲಿ ಭಾರತದ ಕಾನೂನು ಸಚಿವರಾಗಿ ಸೇವೆ ಸಲ್ಲಿಸಿದ್ದವರು ಮತ್ತು ಇಂದಿರಾ ಗಾಂಧಿ ವಿರುದ್ಧದ ಪ್ರಕರಣದಲ್ಲಿ ರಾಜನಾರಾಯಣ್ ಅವರನ್ನ ಯಶಸ್ವಿಯಾಗಿ ಪ್ರತಿನಿಧಿಸಿದ್ದಕ್ಕೆ ಪ್ರಶಂಸೆಗೆ ಪಾತ್ರರಾದವರು. ಇದು ನಂತರದ ಸಮಯದಲ್ಲಿ 1975ರಿಂದ 1977ರವರೆಗಿನ ತುರ್ತು ಪರಿಸ್ಥಿತಿಗೆ ಕಾರಣವಾಗಿತ್ತು. ಭಾರತೀಯ ನ್ಯಾಯಾಂಗ ವ್ಯವಸ್ಥೆ ವಿರೋಧಿಸಿ ಸದಾ ಹೋರಾಡ್ತಿದ್ದ ತಂದೆ ಮಗ ಇಬ್ಬರೂ 1990ರಲ್ಲಿ ನ್ಯಾಯಾಂಗದಲ್ಲಿನ ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ನ್ಯಾಯಾಂಗ ಹೊಣೆಗಾರಿಕೆ ಸಮಿತಿ ರಚಿಸಿದ್ರು. ಅವರ ತಂದೆಯಂತೆಯೇ ಪ್ರಶಾಂತ್ ಭೂಷಣ್ ಸಹ ಮಾನವ ಹಕ್ಕುಗಳು, ಪರಿಸರ ಸಂರಕ್ಷಣೆ, ಹೊಣೆಗಾರಿಕೆ ಮತ್ತು ಸಾರ್ವಜನಿಕ ಅಧಿಕಾರಿಗಳಲ್ಲಿನ ಭ್ರಷ್ಟಾಚಾರ ಇತ್ಯಾದಿ ವಿಷಯಗಳ ಬಗ್ಗೆ ಹೋರಾಟ ಮಾಡುವ ಮೂಲಕ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಕ್ರಿಯರಾದರು. ಭೂಷಣ್ ಅವರು ಹೇಳುವ ಪ್ರಕಾರ ಅವರು ಸರಿಸುಮಾರು 500 ಉತ್ತಮ ಕಾರಣಗಳುಳ್ಳ ಪ್ರಕರಣಗಳನ್ನು ಕೈಗೆತ್ತಿಕೊಂಡಿದ್ದು, ಅದರಲ್ಲಿ ಕೇವಲ 25% ಸಮಯವನ್ನ ಮಾತ್ರ ಶುಲ್ಕ ಪಡೆದ ಪ್ರಕರಣಗಳಿಗೆ ಬೇಯಿಸಿದ್ದಾರೆ. ಅದು ಸಹ ಶುಲ್ಕದ ಮೇಲೆ ಭಾರಿ ರಿಯಾಯಿತಿಗಳನ್ನ ನೀಡುವ ಮೂಲಕ. ಪ್ರಶಾಂತ್ ಭೂಷಣ್ ಜನಲೋಕಪಾಲ್ ಮಸೂದೆಯನ್ನ ರಚಿಸಿದವರಲ್ಲಿ ಒಬ್ರು. ಇವರ ಜೊತೆಗೆ ಅವರ ತಂದೆ ಅರವಿಂದ್ ಕೇಜ್ರಿವಾಲ್ ಮತ್ತು ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರು ಹಾಗೂ ಭಾರತದ ಮಾಜಿ ಸಾಲಿಟರ್ ಜನರಲ್ ಎನ್ ಸಂತೋಷ್ ಹೆಗ್ಡೆ ಸಹ ರಚನಾ ಸಮಿತಿಯಲ್ಲಿದ್ದರು. ಈ ಮಸೂದೆ ಯಾವುದೇ ಅಧಿಕಾರಿಯ ಶ್ರೇಣಿ ಅಥವಾ ಇತರೆ ಅಂಶಗಳನ್ನು ಪರಿಗಣಿಸದೆ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಸಂಪೂರ್ಣ ಅಧಿಕಾರ ನೀಡಬೇಕಿತ್ತು. ಆದರೆ ಮಸೂದೆಯು ದುರ್ಬಳಕೆಯಾಗ್ತಿರೋದ್ರಿಂದಾಗಿ ಭೂಷಣ್, ಅರವಿಂದ್ ಕೇಜ್ರಿವಾಲ್ ಮತ್ತು ಅಣ್ಣಾ ಹಜಾರೆ ಪ್ರತಿಭಟನೆ ನಡೆಸಿದ್ರು. ಅವರಲ್ಲಿ ಇಬ್ಬರು ಆಮ್ ಆದ್ಮಿ ಪಕ್ಷವನ್ನ ರಚಿಸಲು ಮುಂದಾದ್ರು. 2009ರಲ್ಲಿ ಭೂಷಣ್ ಅವರು ಪ್ರಥಮ ಬಾರಿಗೆ ನ್ಯಾಯಮೂರ್ತಿ ವಿರುದ್ಧ ಮಾತನಾಡಿದ್ದು. ಸುಪ್ರೀಂ ಕೋರ್ಟ್ 16 ಮಾಜಿ ಮುಖ್ಯ ನ್ಯಾಯಾಧೀಶರಲ್ಲಿ ಕನಿಷ್ಠ ಪಕ್ಷ ಅರ್ಧದಷ್ಟು ಭ್ರಷ್ಟರು. ಈ ಹೇಳಿಕೆ ಇವರ ವಿರುದ್ಧ ಮೊದಲ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಲು ಕಾರಣವಾಯಿತು. ಈ ಪ್ರಕರಣ ಇನ್ನೂ ವಿಚಾರಣೆಯ ಹಂತದಲ್ಲಿದೆ. ಆದ್ರೆ ಭೂಷಣ್ ಅವರನ್ನ ಬೇರೆಯವರಿಗೆ ಹೋಲಿಸಿ ನೋಡಿದ್ರೆ ಅವರು ಗಂಭೀರ ಶಿಕ್ಷೆಗಳಿಂದ ಪಾರಾಗಿದ್ರೆ ಬೇರೆಯವರು ಇವರಷ್ಟು ಅದೃಷ್ಟಶಾಲಿಗಳಾಗಿಲ್ಲ. 2002ರಲ್ಲಿ ಅರುಂಧತಿ ರಾಯ್, ಪ್ರಶಾಂತ್ ಭೂಷಣ್ ಮತ್ತು ಮೇಧಾ ಪಾಟ್ಕರ್ ನ್ಯಾಯಾಲಯದ ವಿರುದ್ಧ ನಿಂದನೀಯ ಘೋಷಣೆಗಳನ್ನು ಕೂಗಿದ್ದಾರೆ ಅಂತ ಆರೋಪಿಸಿ ವಕೀಲರ ಗುಂಪೊಂದು 3 ವಿರುದ್ಧ ಅರ್ಜಿ ಸಲ್ಲಿಸಿತ್ತು. ಅರ್ಜಿ ದೋಷಪೂರಿತ ಅಥವಾ ಆಧಾರರಹಿತ ಎಂದು ಪರಿಶೀಲಿಸದೆ ನನಗೆ ಲೀಗಲ್ ನೋಟಿಸ್ ನೀಡಿದ್ದಕ್ಕೆ ಅರುಂಧತಿ ರಾಯ್ ಅವರು ತಮ್ಮ ಅಫಿಡವಿಟ್ನಲ್ಲಿ ನ್ಯಾಯಾಲಯವನ್ನ ಟೀಕಿಸಿದಾಗ ಅರುಂಧತಿ ರಾಯ್ ಅವರು ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುವ ಮೂಲಕ ನ್ಯಾಯಾಂಗ ನಿಂದನೆಗೆ ಗುರಿಯಾಗಿದ್ದಾರೆ. ಬುಕರ್ ಪ್ರಶಸ್ತಿ ವಿಜೇತರಾದ ರಾಯ್ ಅವರಿಗೆ ಗರಿಷ್ಠ ₹2,000 ದಂಡ ಮತ್ತು 1 ದಿನ ಸರಳ ಜೈಲು ಶಿಕ್ಷೆ ವಿಧಿಸಲಾಯಿತು. 1970ರ ಪ್ರಖ್ಯಾತ ಪ್ರಕರಣದಲ್ಲಿ ಅಂದಿನ ಕೇರಳ ಸಿಎಂ ಇಎಂಎಸ್ ನಂಬೂದಿರಿಪಾಡ್ ಕಮ್ಯುನಿಸಂ, ಕಾರ್ಲ್ ಮಾರ್ಕ್ಸ್ ಮತ್ತು ಎಂಗಲ್ಸ್ ಅವರ ಪ್ರತಿಮೆಗಳನ್ನ ಉಲ್ಲೇಖಿಸಿದ್ದಕ್ಕಾಗಿ ನ್ಯಾಯಾಂಗ ನಿಂದನೆ ಎಂದು ಪರಿಗಣಿಸಿ ₹50 ದಂಡ ವಿಧಿಸಲಾಗಿತ್ತು. ನ್ಯಾಯಾಂಗವು ದಬ್ಬಾಳಿಕೆಯ ಸಾಧನವಾಗಿದ್ರೆ ನ್ಯಾಯಾಧೀಶರು ವರ್ಗ ಪಕ್ಷಪಾತದ ಹಾದಿಯಲ್ಲಿದ್ದಾರೆ. 2017ರಲ್ಲಿ ದಲಿತರಾದ ನ್ಯಾಯಮೂರ್ತಿ CS ಕರ್ಣನ್ ಪ್ರಧಾನಿ ಮೋದಿ ಅವರಿಗೆ ಖಾಸಗಿ ಪತ್ರ ಬರೆದಿದ್ರು. 20 ಭ್ರಷ್ಟ ನ್ಯಾಯಾಧೀಶರ ಪಟ್ಟಿ ಈ ಕೆಳಗಿದೆ. ಅವರಿಗೆ ಸಿಕ್ಕ ಪ್ರತಿಫಲ ಏನು ಗೊತ್ತಾ? ನ್ಯಾಯಾಂಗ ನಿಂದನೆ ಆರೋಪದಲ್ಲಿ ತಪ್ಪಿತಸ್ಥರು ಅಂತ ಸಾಬೀತು ಮಾಡಿ 6 ತಿಂಗಳ ಕಾಲ ಅವರನ್ನ ಜೈಲಿಗೆ ಹಾಕಲಾಯಿತು. ನ್ಯಾಯಾಧೀಶರನ್ನ ಆರೋಪಿಗಳು ಎಂದು ಬರೆದಿದ್ದ ಪತ್ರದಿಂದ ಪ್ರಶಾಂತ್ ಭೂಷಣ್ ಸಂತೋಷವಾಗಿರಬೇಕಿತ್ತು. ಬದಲಾಗಿ ಅವರು ಜೈಲುವಾಸದ ತೀರ್ಪನ್ನ ಸ್ವಾಗತಿಸಿದ್ರು. ನ್ಯಾಯಾಂಗ ನಿಂದನೆ ಆರೋಪ ಎದುರಿಸುತ್ತಿದ್ದ ಕರ್ಣನ್ಗೆ ಸುಪ್ರೀಂ ಕೋರ್ಟ್ ಈಗಲಾದ್ರೂ ಜೈಲು ಶಿಕ್ಷೆ ವಿಧಿಸಿದೆ. ಕರ್ಣನ್ ನ್ಯಾಯಾಧೀಶರ ವಿರುದ್ಧ ಅಜಾಗರೂಕ ಆರೋಪಗಳನ್ನ ಮಾಡಿದ್ರು. ಆದ್ರೆ ಪ್ರಶಾಂತ್ ಭೂಷಣ್ ಈ ಪ್ರಕರಣವನ್ನ ಸಾರ್ವಜನಿಕ ವಲಯದಲ್ಲಿ ಎತ್ತಿದ್ರಾದ್ರೂ ಬೇಗ ದೂರವಾಗಿದ್ರು. ಇಂಥ ವ್ಯತ್ಯಾಸ ಏಕೆ? ಪ್ರಕರಣದ ಆವೇಗವನ್ನ ಅರಿತ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಆದೇಶವನ್ನ ಮರುಪರಿಶೀಲಿಸುವಂತೆ ಮುಕ್ತ ನ್ಯಾಯಾಲಯದಲ್ಲಿ ಮೌಖಿಕ ವಿಚಾರಣೆ ನಡೆಸಬೇಕು ಎಂದು ಹಾಗೂ ದೊಡ್ಡ ಪೀಠಕ್ಕೆ ವರ್ಗಾಯಿಸಿ ಎಂದು ಕೋರಿದ್ದಾರೆ.
ಆದಾಗ್ಯೂ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಟೀಕಿಸೋದು ಎಷ್ಟು ಸರಿ ಎಂಬುದರ ಬಗ್ಗೆ ಸಿಜೆಐ, ಎಸ್ಎ ಬೊಬ್ಡೆ ಮತ್ತು ನ್ಯಾಯಮೂರ್ತಿ ಎನ್.ವಿ. ರಮಣ ಬಹಿರಂಗಪಡಿಸಿದ್ದಾರೆ. ನ್ಯಾಯಾಧೀಶರು ಸುಲಭ ಗುರಿ. ನಮ್ಮ ವಿಮರ್ಶಕರಂತೆ ನಿರ್ಬಂಧವಿಲ್ಲದ ವಾಕ್ಚಾತುರ್ಯವನ್ನ ಆಶ್ರಯಿಸದೆ ಸಂಯಮದಿಂದ ವರ್ತಿಸಲು ನಮಗೆ ತರಬೇತಿ ನೀಡಲಾಗಿದೆ. ನ್ಯಾಯಮೂರ್ತಿಗಳು ನಿಜಕ್ಕೂ ಕ್ರಿಕೆಟ್, ಫುಟ್ಬಾಲ್ ಅಥವಾ ಇತರೆ ಯಾವುದೇ ಕ್ರೀಡೆಯಲ್ಲಿರುವ ಅಂಪೈರ್ ಇದ್ದಂತೆ. ಅವರ ಪ್ರತಿ ನಿರ್ಣಯವೂ ಪರಿಶೀಲನೆಯಾಗಲಿದ್ದು, ಅವರ ಹಲವಾರು ಸರಿ ನಿರ್ಧಾರಗಳನ್ನ ಒಂದೇ ಒಂದು ತಪ್ಪು ಸುಲಭವಾಗಿ ಮರೆಸಿಬಿಡ್ತದೆ. ಆದರೆ 12 ಮಾಜಿ ನ್ಯಾಯಾಧೀಶರು ಸೇರಿ 3,000ಕ್ಕೂ ಹೆಚ್ಚು ಜನರು ಹಿರಿಯ ವಕೀಲರಾದ ಅವರ ಪರ ಹೇಳಿಕೆಗೆ ಸಹಿ ಮಾಡಿದ್ದಾರೆ. ಮಾಜಿ ಮುಖ್ಯ ನ್ಯಾಯಾಧೀಶ ಆರ್.ಎಂ. ಲೋಧಾ ಅವರು ಪ್ರಕರಣದ ಸಮಯದ ವಿರುದ್ಧ ಮಾತನಾಡಿದ್ದಾರೆ. ಯಾವುದೇ ವಿಚಾರಣೆ ಕೈಗೆತ್ತಿಕೊಳ್ಳದ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಈ ಪ್ರಕರಣದ ವಿಚಾರಣೆ ನಡೆಸಿರೋದು ಅಚ್ಚರಿ ಉಂಟು ಮಾಡಿದೆ. ಇದು ನನ್ನಲ್ಲಿ ಕೊಂಚ ಗೊಂದಲ ಉಂಟು ಮಾಡಿದೆ. ಇನ್ನು ಮುಂದೆ ಏನಾಗುತ್ತೋ ಏನೋ. ಈ ತೀರ್ಪು ಮಾತ್ರ ನಮ್ಮ ದೇಶದಲ್ಲಿನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಷ್ಟರ ಮಟ್ಟಿಗೆ ವಿಸ್ತಾರವಾಗಿದೆ ಎಂಬುದನ್ನ ಅರ್ಥ ಮಾಡಿಸುತ್ತೆ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆಯಾದರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೇಜ್ ಮೇಲಿರುವ ಬೆಲ್ ಐಕಾನ್ ಅನ್ನು ತಪ್ಪದೇ ಪ್ರೆಸ್ ಮಾಡಿ. ಅದರಿಂದ ನಿಮಗೆ ನಮ್ಮ ಲೇಟೆಸ್ಟ್ ವಿಡಿಯೋಗಳ ಬಗ್ಗೆ ಸುಲಭವಾಗಿ ಮಾಹಿತಿ ಸಿಗುತ್ತದೆ.